ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಕೆ ಸಿ ಟಿ ಸ್ಟೂಡೆಂಟ್ಗೆ ಈ ಒಂದು ಗುಡ್ ನ್ಯೂಸ್ ಕೇಳಿಬಿಟ್ಟು ತುಂಬಾ ಖುಷಿ. 90% ಸ್ಟೂಡೆಂಟ್ಗೆ ಆಗಿರ್ತದೆ. ರಿಮೈನಿಂಗ್ 10% ಯಾರಪ್ಪ ಅಂತಂದರೆ ಆ ಒಂದು ಸೆಂಟ್ರಲ್ಲೇ ಎಕ್ಸಾಮ್ ಬರೋದಕ್ಕಂಥ ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ಬಿಟ್ಟು. ಯಾಕೆಂತಂದರೆ ಹಿರಿಯೂರು ಕೇಂದ್ರದಲ್ಲಿ ನಡೆದಿರ್ತಕ್ಕಂಥ ಪ್ರಾಕ್ಟಿಕಲ್ ಎಕ್ಸಾಮ್ದು ಅಗ್ರಿಕಲ್ಚರ್ದು ಮಾತುಕತೆ ಕಳೆದ 3-4 ದಿನದಿಂದ ಕೂಡ ಇತ್ತು. ಯಾವಾಗ ರಿಸಲ್ಟ್ ಬಂತು ಅವಾಗಿಂದನೇ ಕೂಡ ಇತ್ತು. ಸೊ ಬರೀ ಮಾತಾಡ್ತಾಯಿದ್ರು. ಸ್ವಲ್ಪ ಹೊತ್ತಾದಮೇಲೆ ಪತ್ರಿಕಾದ್ಯಮ ಪ್ರಕಟಣೆ ಆಗ್ತಾಯಿದ್ವು ಆ್ಯಂಡ್ ನ್ಯೂಸ್ ಚಾನಲ್ ಕೂಡ ಬಂತು. ಆ್ಯಂಡ್ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಅಧಿಕಾರಿಗಳು ಏನು ಮಾಡಿದಾರಪ್ಪ ಅಂತಂದರೆ ಇದಕ್ಕೆ ಸಪೋರ್ಟ್ ಕೂಡ ಮಾಡಿದ್ದಾರೆ. ಓಕೆ, ಅಂದರೆ ಪರೋಕ್ಷವಾಗಿ ಕೂಡ ಮಾಡಿದ್ದಾರೆ. ಆ್ಯಂಡ್ ಸ್ಟೂಡೆಂಟು ಕೂಡ ಏನು ಮಾಡಿದ್ರು, ಇನಿಷಿಯೇಟ್ ತೊಗೊಂಡಿದ್ದಾರೆ ವಿತ್ ಪೇರೆಂಟ್ಸ್ ಜೊತೆ ಹೋಗ್ಬಿಟ್ಟು ಗೌರ್ಮೆಂಟ್ ಆಫೀಸ್ ಇರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ DC ಆಫೀಸ್ಗೆ ಹೋಗ್ಬಿಟ್ಟು ಲೆಟರ್ ಕೊಡೋದಂಥದ್ದು. ಓಕೆ, ಸ್ವಲ್ಪ ಸ್ಟ್ರೈಕ್ ಮಾಡ್ತೀವಿ ಅಂತಂದು ಮುನ್ನೆಚ್ಚರಿಕೆ ಕೊಡುವಂಥದ್ದು. ಈ ಥರ ಎಲ್ಲ ಮಾಡಿದಾಗ ಹಿರಿಯೂರು ಕೇಂದ್ರದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಸಂಬಂಧಪಟ್ಟಂಗೆ ಚೇಂಜಸ್ ಆಗುತ್ತೆ, ಅಂದರೆ ವಾಪಸ್ ಎಕ್ಸಾಮ್ ಆಗಲಿ ಅಂತಲೂ ಕೂಡ ಎಲ್ಲ ಆಸೆ ಇತ್ತು. ಬಟ್ ಸಮ್ ಸ್ಟೂಡೆಂಟ್ ಹೇಳ್ತಾಯಿದ್ರು ಎಲ್ಲ ಕಡೆ ಆಗಲಿ, ಹಿರಿಯೂರು ಅಷ್ಟೇ ಹಾಕಿ ಬೇರೆ ಬೇರೆ ಕಡೆನೂ ಕೂಡ ಎಲ್ಲ ಕಡೆನೂ ಕೂಡ ಒಟ್ಟಿಗೆ ಆಗಲಿ ಅಂತ ಹೇಳಿದ್ರು. ಬಟ್ ಇವಾಗ ಒಂದು ಅದಕ್ಕೆ ಒಂದು ಮುಹೂರ್ತ ಏನೇನಾಗಿದೆ ಎಲ್ಲ ಕೂಡ ಡೀಟೇಲ್ಸಾಗಿ ತಿಳ್ಕೊಳ್ಳೋಣಂತೆ. ನೋಡಿ, ಏನು ಕಾಣಿಸ್ತಾ ಬರ್ಬೋದು, ಚೆಲುವ ರಾಯಸ್ವಾಮಿ ಇವ್ರು ಗೊತ್ತಿರೋವಾಗೆ ಸದ್ಯಕ್ಕೆ ಈಗ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ಆಗಿದ್ದಾರೆ. ಸೊ ಇವರು ಕ್ಯಾಬಿನೆಟ್ ಅಗ್ರಿಕಲ್ಚರ್ದ ಕ್ಯಾಬಿನೆಟ್ ಅಧ್ಯಕ್ಷರು. ಸೊ ಹಂಗಾಗಿ ಏನೇನು ಕೊಟ್ಟವ್ರೆ, ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳ ಹಿತರಕ್ಷಣೆ ಮತ್ತು ಪರೀಕ್ಷಾ ಪಾರದರ್ಶಕತೆ ನಮ್ಮ ಸರ್ಕಾರದ ಬದ್ಧವಾಗಿದೆ. ಸೊ ಏನೇ ಅಪ್ಪ ಗೊತ್ತಿಲ್ಲ, ಈ ಲೈನ್ ಜಸ್ಟ್ ಏನು ಕೊಟ್ಟ ಮೇಲೆ ಸುಮ್ಮನೆ ಮಾತಾಡೋಣ ಅಂತ ಮಾತಾಡ್ತಿರೋದು. ವಿಶ್ವವಿದ್ಯಾಲಯದಿಂದಲೇ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ನೋಡಿ, ಯೂನಿವರ್ಸಿಟಿ ಕಡೆಯಿಂದಲೇ ಏನು ಮಾಡಿದ್ವಿ, ಕ್ವಶನ್ ಪೇಪರ್ ರೆಡಿ ಮಾಡಿ ಮೇ 10ರಂದು ಕೃಷಿ ವಿಜ್ಞಾನ ಕೋರ್ಸ್ಗಳ ಪ್ರಾಯೋಗಿಕ ಪರೀಕ್ಷೆಯನ್ನು KCET ನಡೆಸಲಾಗಿತ್ತು. ಅಂದರೆ ಮೇ 10ಕ್ಕೆ KCET ನಡೆಸಿತ್ತು. ಆದರೆ ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಹಿರಿಯೂರು ಪರೀಕ್ಷಾ ಕೇಂದ್ರದಲ್ಲೇ ನಡೆದಿರುವ ಪರೀಕ್ಷೆಯ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಸಂಶಯ ವ್ಯಕ್ತವಾಗಿ ದೂರುಗಳು ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯವಾಗಬಾರದು ಎಂಬ ದೃಷ್ಟಿಯಿಂದ ಹಿರಿಯೂರು ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳಿಗೆ ಮತ್ತು ಮರುಪರೀಕ್ಷೆ ಅಥವಾ ಎಕ್ಸಾಮ್ ನಡೆಸಲು ಆದೇಶ ನೀಡಲಾಗಿದೆ. ಅಂದರೆ ನಿಮಗೆ ಗೊತ್ತಿರೋ ಮೇ 10ಕ್ಕಂತ ಎಲ್ಲರದ್ದು ಎಕ್ಸಾಮ್ ನಡೀತು, ರಿಸಲ್ಟ್ ಕೂಡ ಇಮಿಡಿಯೇಟ್ ಬಂದಿತ್ತು. ಸೊ ಅದನ್ನು KCET ನಡೆಸಿತ್ತು. ಅಂದರೆ ನೋಡಿ, ಅವ್ರು ಯಾವ ರೀತಿ ಇದ್ರ ಬಗ್ಗೆ ಅವರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಒಟ್ಟು ಪೋಸ್ಟ್ ಹಾಕೋರೆ, ಖುಷಿ ಪಡೋಣಂತೆ. ಈಗ ನಮ್ಮ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪ ಅಂದರೆ ಹಿರಿಯೂರು ಸೆಂಟ್ರದ್ದು. ಓಕೆ, ಇಲ್ಲಿ ಏನು ಕೊಟ್ಟವ್ರೆ, ಹಿರಿಯೂರು ಕೇಂದ್ರದಲ್ಲಿ ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿಗಳಿಗೆ ಮಾತ್ರ ಮರುಪರೀಕ್ಷೆ ನಡೆಸಲು ಆದೇಶ ನೀಡಲಾಗಿದೆ. ಅಂದರೆ ರಿಮೈನಿಂಗ್ ಯಾವುದು ಕೂಡ ಬೇರೆ ಸೆಂಟ್ರಲ್ಲಿ ಎಕ್ಸಾಮ್ ಇಲ್ಲ. ಸದ್ಯಕ್ಕೆ ಹಿರಿಯೂರಲ್ಲಿ ಮಾತ್ರ ಏನಾಗ್ತದೆ, ಯಾಕೆ ಅಂತಂದರೆ ಪಾಸಿಟಿವ್ ಸ್ಟಡಿಂಗ್ ಕೊಟ್ಬಿಡೋರೆ. ವಿದ್ಯಾರ್ಥಿಗಳ ಹಿತರಕ್ಷಣೆ ಮತ್ತು ಪರೀಕ್ಷಾ ಪಾರದರ್ಶಕತೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಂದು ಕೊಟ್ಟವ್ರೆ. ಅಂದರೆ ಅಷ್ಟೊಂದು ಟ್ರಾನ್ಸ್ಪರೆನ್ಸಿ ತೋರಿಸ್ತಾರಂತವ್ರು. ಓಕೆ, ಇರಲಿ ಬಿಡಿ. ನೆಕ್ಸ್ಟ್, ಮರುಪರೀಕ್ಷೆ ದಿನಾಂಕ ಮತ್ತು ಹೆಚ್ಚಿನ ವಿವರಗಳನ್ನು ಶಿವಮೊಗ್ಗ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶೀಘ್ರದಲ್ಲೇ ಅಧಿಕೃತವಾಗಿ ಪ್ರಕಟಿಸ್ತದೆ. ಓಕೆ, ಇದು ಅಂತ ಕಾಮನ್ ಆಗಿ ಎಲ್ಲ ಹೇಳ್ಬೇಕಾಗ್ತದೆ. ಬಟ್ ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಆದಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ಮೀನ್ಸ್ ನಾಳೆನೇ ಆಗಬಹುದು ಅನೌನ್ಸ್ಮೆಂಟು ಪ್ರಾಕ್ಟಿಕಲ್ದು, ಅಥವಾ ನಾಡ್ದು ಬಿಟ್ಟರೆ ನಾಡ್ದಾಗ್ತದೆ. ಯಾಕಂದರೆ ಟೈಮ್ ಇಲ್ಲ, ಯಾರಿಗೂ ಕೂಡ ಟೈಮ್ ಇಲ್ಲ. ಸೊ ಇದಂತೂ ಸ್ವಲ್ಪ ಪ್ರಿಪೇರ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಬಟ್ ಎಲ್ಲ ಸೆಂಟ್ರೇನಿಲ್ಲ, ಒಂದೇ ಸೆಂಟ್ರು. ಬಟ್ ಅದಕ್ಕೆ ಡಿಫಿಕಲ್ಟಿ ಲೆವೆಲ್ಲು ಕ್ವಶನ್ ಪೇಪರ್ ಯಾವ ರೀತಿ ತೆಗಿಬೇಕು, ಯಾವ ರೀತಿ ಸೋರ್ಸಸ್ ಎಲ್ಲ ತೊಗೊಂಡು ಅದಕ್ಕೆ ಬೇಕಾದಂಥ ಎಲ್ಲನೂ ಕೂಡ ಎಲ್ಲನೂ ಕೂಡ ಮಾಡಬೇಕಲ್ರಿ. ಸ್ವಲ್ಪ ಟೈಮ್ ತೊಗೋತದ. ಏನು ವರಿ ಮಾಡ್ಕೊಬಿಡಿ, ಆದಷ್ಟು ಬೇಗನೆ ರೆಡಿ ಆಗುತ್ತೆ. ಯಾರೆಲ್ಲ ಹಿರಿಯೂರು ಸೆಂಟ್ರಲ್ಲಿ ಬರೆದಿದ್ರು ಮತ್ತೆ ಇನ್ನೊಮ್ಮೆ ಎಕ್ಸಾಮ್ ಬರೋಕ್ಕೆ ರೆಡಿ ಆಗಿರಿ. ಸೊ ಕಳೆದ ಸರ್ತಿ ಯಾವ ರೀತಿ ಬರೆದಿದ್ರು ಗೊತ್ತಿಲ್ಲ, ಬಟ್ ಈ ಸರ್ತಿ ಮಾತ್ರ ನಿಮಗೆ ಎಸ್ಪೆಷಲಿ ಹಿರಿಯೂರು ಸೆಂಟ್ರ್ ಸ್ಟೂಡೆಂಟ್ ಯಾರಾದ್ರೆ ಸ್ಟ್ರಿಕ್ಟ್ ಆಗಿರ್ತದೆ. ತಲೆ ನೋಡಿ, ಇದು ಮಾತ್ರ ಮೈಂಡಲ್ಲಿರಲಿ, ಆಯಿತಾ. ಯಾಕಂದರೆ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಕಣ್ಣು ನಿಮ್ಮ ಮೇಲಿದ್ದಾವೆ, ವಿತ್ ಎಲ್ಲ ಕ್ಯಾಮ್ರಾಸ್ ಕೂಡ ನಿಮ್ಮ ಕಡೆ ಇರ್ತದೆ. ಸೊ ಹಂಗಾಗಿ ಭಾಳ ಸ್ಟ್ರಿಕ್ಟ್ ನಡೆಸ್ತಾರೆ. ಸೊ ಹಂಗಾಗಿ ಸತ್ಯ ಬರ್ತದೆ ಎಲ್ಲನೂ ಕೂಡ ತೆಗೆದಾಕ್ರಿ. ಇವಾಗ ಹೊಸ್ದಾಗಿ ಇದನ್ನು ಕೇಳಿಬಿಟ್ಟು ನನಗಂತೂ ತುಂಬ ಖುಷಿಯಾಗಿದೆ. ಯಾಕಂದರೆ ಬೇರೆ ಬೇರೆ ಸ್ಟೂಡೆಂಟು ಕೂಡ ನೋಡಿ, ಸುಮಾರು ಎಲ್ಲ ಸೆಂಟ್ರ್ಗಳು ಆಗದಿರೋದು ಸಾಧನೆ ಈ ಒಂದು ಸೆಂಟ್ರಲ್ಲಿ ಆಗಿದ್ದು ನೋಡಿ. ಅಂದರೆ ರೈತರ ಮಕ್ಕಳು ಏನು ಯಾರು ಕೋರ್ಸೇ ಮಾಡಬಾರ್ದು ಇದನ್ನು. ಯಾಕಂದರೆ ಇರೋದೇ ಅಗ್ರಿಕಲ್ಚರ್ ಅಂತಂದಾಗ ಜಾಸ್ತಿ ಆದ್ಯತೆ ಅವ್ರಿಗೆ ಕೊಡಬೇಕು. ಇಲ್ಲಿ ಏನಾಗ್ತಿದೆ ಅಂತಂದರೆ ಜಾಸ್ತಿ ದುಡ್ಡಿದ್ದವನಿಗೆ ಆಗ್ತಾಯಿದೆ. ಸೊ ನಾವು ಈಗ ನೀಟ್ ಎಕ್ಸಾಮಲ್ಲೂ ಕೂಡ ನೋಡ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಸ್ಟೇಟಲ್ಲೂ ಕೂಡ ಎಲ್ಲ ಟ್ರಾನ್ಸ್ಪರೆನ್ಸಿ ಇದೆಯಪ್ಪ ಅನ್ನೋಷ್ಟರಲ್ಲಿ ಇದು ಒಂದು ಅದೇ ಟೈಮ್ ಒಳಗೆ ಬಂತು. ಸೊ ಭಾಳ ಇದು ಒಂದು ನಮ್ಮ ಒಂದು ಕಪ್ ಚುಕ್ಕೆ ಸದ್ಯಕ್ಕೆ. ಯಾಕೆ ನಮ್ಮ ಕೆದವ್ರಿಗೆ ಏನು ಬರಲ್ಲ, ಮತ್ತು ಇದು ನಮ್ಮ ಕೆದವ್ರಿಗೆ ಸಂಬಂಧಪಡೋದೇ ಇಲ್ಲ. GK ಎಲ್ಲನೂ ಕೂಡ ಕ್ರೆಡಿಟ್ ಕೊಡ್ರಿ, ಏನೇ ಕೊಡ್ರಿ, ಪಾಸಿಟಿವ್ ನೆಗೆಟಿವ್ ಸರಿ ಏನೇ ಆಗಲಿ. ರೆಡಿ ಇರಪ್ಪ. ನಾಳೆ ನಿಮಗೆ ಎಕ್ಸಾಮ್ ಡೇಟ್ ಕೊಡ್ತಾರೆ. ಅದನ್ನು ನಿಮ್ಗೆ ನಮ್ಮ ಒಂದು ವಾಟ್ಸಪ್ ಇಲ್ಲೇ ನೋಡ್ತಾ ಇದ್ದಾರೆ ಸದ್ಯಕ್ಕೆ, ಇದೇ ಈ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ವ, ಇದೇ ಒಂದು ಇದರಲ್ಲಿ ಏನು ಮಾಡ್ತೀವಿ, ಡೇಟ್ ಅನೌನ್ಸ್ಮೆಂಟ್ ಎಲ್ಲನೂ ಕೂಡ ಹಾಕ್ತೀವಿ. ಸಾಧ್ಯ ಆಗ್ತಂದ್ರೆ ವಾಟ್ಸಪ್ ಗ್ರೂಪ್ನ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಥ್ಯಾಂಕ್ ಯು.